ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. 2026-27ನೇ ಕೇಂದ್ರ ಬಜೆಟ್ನಲ್ಲಿ ರೈತರಿಗೆ ಯಾವ ರೀತಿ ಲಾಭ ಸಿಗ್ತಾ ಇದೆ, ಪಿಎಂ ಕಿಸಾನ್ ಯೋಜನೆ ಹಣ ಹೆಚ್ಚಳ ಆಗುತ್ತಾ ಅಥವಾ ಸಾಲ ಮನ್ನಾ ಯೋಜನೆಯಲ್ಲಿ ಏನು ಘೋಷಣೆ ನಡೀತಾ ಇದೆ, ರೈತರ ಕುಟುಂಬದವರಿಗೆ ತೆರಿಗೆ ವಿನಾಯಿತಿ ಇದೆಯಾ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸಾಲ ಮನ್ನಾ ಯೋಜನೆ ಜೊತೆಗೆ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ತಿಳಿಯಬೇಕೆಂದ್ರೆ ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡಲೇಬೇಕಾಗಿದೆ. ಏಕೆಂದ್ರೆ ಬಹಳಷ್ಟು ರೈತರಿಗೆ ಇಲ್ಲಿ ಉಪಯುಕ್ತವಾಗುವ ಹೊಸ ಯೋಜನೆಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ, ಅದರಿಂದ ಹೇಳ್ತಾ ಇರೋದು ಅಷ್ಟೇ. ಸ್ನೇಹಿತರೆ, ಇಲ್ಲಿ 2026-27ನೇ ಕೇಂದ್ರ ಬಜೆಟ್ ಅನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಸಂಸತ್ತಿನಲ್ಲಿ ಮಂಡಿಸ್ತಾ ಇದ್ದಾರೆ. ಈ ಒಂದು ಬಜೆಟ್ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕಲ್ಪಿಸುತ್ತಾ ಇದೆ. ಈ ಒಂದು ಬಜೆಟ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ಗ್ರಾಮೀಣದಲ್ಲಿ ಆರ್ಥಿಕತೆಯನ್ನು ಬಲಪಡಿಸ್ತಾ ಇದ್ದಾರೆ ಮತ್ತು ಕೃಷಿ ವೆಚ್ಚ ಕಡಿಮೆ ಮಾಡುವುದು, ರೈತರ ಸಾಲದ ಒತ್ತಡವನ್ನು ಕೂಡ ಕಡಿಮೆ ಮಾಡುವ ಒಂದು ಇದರ ಉದ್ದೇಶವಾಗಿದೆ ಮತ್ತು ಪ್ರತಿಯೊಬ್ಬ ಕರ್ನಾಟಕದ ಜನರಿಗೆ ಒಳ್ಳೆ ಅವಕಾಶವಾಗಿದೆ. ರೈತರಿಗೂ ಕೂಡ ಸಿಹಿ ಸುದ್ದಿ ಇದಾಗಿದೆ. ಇದಕ್ಕಾಗಿ ಕೇಂದ್ರ ಬಜೆಟ್ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದೆ. ಭಾರತದ ದೇಶದ ಬೆನ್ನೆಲುಬು ಅಂತ ಕೂಡ ರೈತರನ್ನು ಕರೆಯಲಾಗುತ್ತದೆ. ಅದರಿಂದ ಇಲ್ಲಿ ಕೃಷಿಕರಿಗೆ ಒಂದಿಷ್ಟು ಹೆಚ್ಚು ಮಾಹಿತಿಯ ಜೊತೆಗೆ ಹೆಚ್ಚು ಹೊಸ ಸುದ್ದಿಯನ್ನು ಕೂಡ ನೀಡಿ ಅವರಿಗೆ ಇಲ್ಲಿ ಹೊಸ ಯೋಜನೆಯ ಲಾಭ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸ್ನೇಹಿತರೆ, ಇಲ್ಲಿ ಯಾವ ಯೋಜನೆಗಳು ನೀಡ್ತಾ ಇದೆ ಸರ್ಕಾರ ಅಂತ ಕೂಡ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಯಾವ ಯೋಜನೆಗಳು ರೈತರಿಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಮೊದಲನೆಯದು ರೈತರ ಸಾಲ ಮನ್ನಾ ಯೋಜನೆ. ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಈ ಒಂದು ಯೋಜನೆಯನ್ನು ಕೂಡ ಘೋಷಿಸಲಾಗಿದೆ. ಅಂದ್ರೆ ರೈತರ ಸಾಲ ಮನ್ನಾ ಆಗಬೇಕು ಅಂತ ಕೂಡ ಇಲ್ಲಿ ಸಾಲ ಮನ್ನಾಕ್ಕೆ ಬೇಕಾಗಿರುವ ಹಣವನ್ನು ಕೂಡ ಕೇಂದ್ರ ಸರ್ಕಾರ ತೆಗೆದು ಇಡ್ತಾ ಇದೆ. ರೈತರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದೆ ಮತ್ತು ರೈತರ ಸಾಲ ಮನ್ನಾ ಯೋಜನೆ ಬಜೆಟ್ ನಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಕೃಷಿ ಸಾಲದ ಬಡ್ಡಿ ಭಾರ ಕಡಿಮೆ ಮಾಡುವ ಸೂಚನೆ ನಡೀತಾ ಇದೆ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಿಶೇಷ ಪ್ಯಾಕೇಜ್ ಇದರಲ್ಲಿದೆ. ಸರ್ಕಾರಿ ಬ್ಯಾಂಕ್ ಮತ್ತು ರಾಷ್ಟ್ರೀಯ ಬ್ಯಾಂಕ್ ಸಾಲದಲ್ಲಿ ಅಂದ್ರೆ ರೈತರು ಸರ್ಕಾರಿ ಬ್ಯಾಂಕ್ ಅಥವಾ ರಾಷ್ಟ್ರೀಯ ಬ್ಯಾಂಕ್ ನಲ್ಲಿ ಸಾಲ ತೆಗೆದುಕೊಂಡ್ರೆ ಆ ಒಂದು ಸಾಲ ಮನ್ನಾ ಮಾಡೋದಕ್ಕೆ ಸರ್ಕಾರ ಮುಂದಾಗುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಕೇಂದ್ರ ಸರ್ಕಾರ ನೇರವಾಗಿ ಸಂಪೂರ್ಣ ಸಾಲ ಮನ್ನಾ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದೊಂದಿಗೆ ಸೇರಿ ಸಾಲ ಮನ್ನಾ ಯೋಜನೆಯನ್ನು ಕೂಡ ಬಲಪಡಿಸಲಾಗುವಂತದ್ದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಲ ಮನ್ನಾ ಜಾರಿಗೆ ಆಗುತ್ತದೆ. ಕೇಂದ್ರದಿಂದ ಹಣಕಾಸು ಸಹಾಯ ಸಾಧ್ಯತೆ ಇದೆ ಸಾಲ ಮನ್ನಾ ಯೋಜನೆಯಲ್ಲಿ ಅಂತ ಕೂಡ ತಿಳಿಸಲಾಗಿದೆ. ಇದು ರೈತರಿಗೆ ದೊಡ್ಡ ನೆರವು ಅಂತ ಕೂಡ ತಿಳಿಸಲಾಗಿದೆ. ಅಂದ್ರೆ ಎಷ್ಟೋ ಜನರು ಒಂದು ಸಾಲದ ಒತ್ತಡದಿಂದ ನೆರಳುತ್ತಾ ಇರ್ತಾರೆ. ಅಂತ ರೈತರಿಗೆ ಇಲ್ಲಿ ಸರ್ಕಾರ ಒಂದಿಷ್ಟು ಸಹಾಯ ಮಾಡೋದಕ್ಕೆ ಮುಂದಾಗಿದೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ. ಪ್ರತಿ ರೈತರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ. ಈಗ ಕೇಂದ್ರ ಬಜೆಟ್ ಫೆಬ್ರವರಿ 1ರಂದು ನಡೆಯುವಾಗ ಈ ಒಂದು ಸಾಲ ಮನ್ನಾ ಬಗ್ಗೆ ಯಾವ ರೀತಿ ಹೇಳ್ತಾರೆ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅಂತ ಕೂಡ ನೋಡಬೇಕಾಗಿದೆ. ಸ್ನೇಹಿತರೆ, ಎರಡನೇ ಯೋಜನೆ ಯಾವುದು ಅಂದ್ರೆ ರೈತ ಕುಟುಂಬದವರಿಗೆ ತೆರಿಗೆ ವಿನಾಯಿತಿ. ಈ ಒಂದು ಬಜೆಟ್ ನ ದೊಡ್ಡ ಸುದ್ದಿ ಏನಂದ್ರೆ ವಾರ್ಷಿಕ ಆದಾಯ 13 ಲಕ್ಷದವರೆಗೂ ಕೂಡ ಆದಾಯವನ್ನು ತೆರಿಗೆ ನೀವು ಪಾವತಿಸುವಂತಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಇದರಿಂದ ಯಾವ ರೀತಿ ಲಾಭ ಸಿಗುತ್ತದೆ ಅಂದ್ರೆ ನಿಮ್ಮ ರೈತ ಮಕ್ಕಳಿಗೆ ಈ ಒಂದು ಅವಕಾಶವಿದೆ. ರೈತರ ಕುಟುಂಬದ ಉದ್ಯೋಗದಲ್ಲಿ ಯಾವರಾದ್ರೂ ಸದಸ್ಯರು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಒಂದು ಅವಕಾಶ ಸಿಗುತ್ತದೆ. ಕೃಷಿಯ ಜೊತೆಗೆ ಬೇರೆ ಆದಾಯ ಇರುವವರಿಗೂ ಕೂಡ ಈ ಒಂದು ಅವಕಾಶ ಇದೆ. ಅಂದ್ರೆ ಉದಾಹರಣೆಯಲ್ಲಿ ತಿಳಿಸೋದಾದ್ರೆ ವಾರ್ಷಿಕ ಆದಾಯ 13 ಲಕ್ಷದವರೆಗೂ ಕೂಡ ನೀವು ತೆರಿಗೆಯನ್ನು ಕಟ್ಟುವಂತಿಲ್ಲ ಅನ್ನುವ ಒಂದು ಉದಾಹರಣೆಯಲ್ಲಿ ಹೇಳೋದಾದ್ರೆ ರೈತರ ಮಗ ಅಥವಾ ಮಗಳು ಅಥವಾ ರೈತನ ಹೆಂಡತಿ ಯಾವುದಾದ್ರೂ ಒಂದು ಉದ್ಯೋಗ ಮಾಡ್ತಾ ಇರುವಾಗ 10ರಿಂದ 12 ಲಕ್ಷದವರೆಗೂ ಕೂಡ ಅವರು ಸಂಪಾದನೆ ಮಾಡ್ತಾ ಇರ್ತಾರೆ. ಸಂಪಾದನೆ ಮಾಡುವಾಗ ಒಂದು ವರ್ಷಕ್ಕೆ ಅಷ್ಟು ಸಂಪಾದನೆ ಮಾಡುವಾಗ ತೆರಿಗೆಯನ್ನು GST ಅನ್ನು ಕಟ್ಟುವಂತಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಇದು ಕೂಡ ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಒಂದು ಹಣವನ್ನು ನಾವು ದುಡಿದ್ರು ಆ ಒಂದು ಅರ್ಧಕ್ಕರ್ಧ ಹಣ GST ಆಗಿ ಕಟ್ಟಾಗುತ್ತದೆ. ಆದ್ರೆ ಇಲ್ಲಿ ರೈತರಿಗೆ ಈ ಒಂದು ಅವಕಾಶವನ್ನು ಸರ್ಕಾರದಿಂದ ತಿಳಿಸಲಾಗಿದೆ. ನೀವು 10ರಿಂದ 12 ಲಕ್ಷದವರೆಗೂ ಕೂಡ ದುಡಿದ್ರು ಇಲ್ಲಿ ನೀವು GST ಅನ್ನು ಕಟ್ಟುವಂತಿಲ್ಲ ಅಂತ ಕೂಡ ಇಲ್ಲಿ ಸರ್ಕಾರದ ಬಜೆಟ್ ನಲ್ಲಿ ಕೂಡ ಘೋಷಣೆ ಆಗ್ತಾ ಇದೆ. ನಿರ್ಮಲಾ ಸೀತಾರಾಮ್ ಅವರು ಕೂಡ ಇದನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮೂರನೇ ಯೋಜನೆ ಯಾವುದು ಅಂದ್ರೆ ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಮೂರನೇ ಯೋಜನೆ ಯಾವುದು ಅಂದ್ರೆ ಪಿಎಂ ಕಿಸಾನ್ ಯೋಜನೆ. ಹೌದು ಸ್ನೇಹಿತರೆ, ಇದು ಪ್ರತಿಯೊಬ್ಬ ರೈತರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿರುವ ಪಿಎಂ ಕಿಸಾನ್ ಯೋಜನೆ ಆಗಿದ್ದು ಈ ಒಂದು ಕೇಂದ್ರ ಬಜೆಟ್ ನಲ್ಲಿ ಸರ್ಕಾರ ಯೋಜಿಸಿರುವಂತ ಈ ಒಂದು ಯೋಜನೆಯು ಒಂದು ವರ್ಷಕ್ಕೆ 6,000 ಸಿಗುತ್ತಿತ್ತು. ಆದರೆ ಈಗ 8ರಿಂದ 9,000ವರೆಗೂ ಹಣವನ್ನು ಹೆಚ್ಚಿಸಲಾಗಿದೆ.
ಹೆಚ್ಚಿಸಲಾಗ್ತಾ ಇದೆ. ಬಿತ್ತನೆಗೆ ಸಹಾಯವಾಗುವುದಕ್ಕೆ ನಿಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಬೀಜ ಗೊಬ್ಬರ ಖರೀದಿಗೆ ಹಣ ಸಹಾಯ ಇದರಲ್ಲಿದೆ. ಸಣ್ಣ ರೈತರಿಗೆ ದೊಡ್ಡ ನೆರವು ಸಿಗ್ತಾ ಇದೆ. ಈ ಒಂದು ಹಣವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರುವ ಹಣವಾಗಿದೆ. ಇದರಲ್ಲಿ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಪಿಎಂ ಕಿಸಾನ್ ಯೋಜನೆಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಯೋಜನೆ ಸಿಗ್ತಾ ಇತ್ತು. 6,000 ಒಂದು ವರ್ಷಕ್ಕೆ ಬರ್ತಾ ಇತ್ತು. ಆದ್ರೆ ಇವಾಗ 8 ರಿಂದ 9,000 ವರೆಗೂ ಕೂಡ ಹಣವನ್ನು ಹೆಚ್ಚಿಸಲಾಗ್ತಾ ಇದೆ. ಈ ಒಂದು ಕೇಂದ್ರ ಬಜೆಟ್ ನಲ್ಲಿ ರೈತರಿಗೆ ದೊಡ್ಡ ನೆರವು ಕೂಡ ಇದಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ 4ನೇ ಯೋಜನೆ ಯಾವುದು ಅಂದ್ರೆ ಕೃಷಿ ವೆಚ್ಚ ಕಡಿಮೆ ಮಾಡುವ ಬಜೆಟ್ ಕ್ರಮಗಳು. ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವ ಬಜೆಟ್ ಕ್ರಮಗಳು, ಇದು ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ಈ ಒಂದು ಬಜೆಟ್ ನಲ್ಲಿ ರೈತರ ವೆಚ್ಚ ಕಡಿಮೆ ಮಾಡುವ ಕ್ರಮವನ್ನು ತೋರಿಸಲಾಗಿದೆ. ಕೃಷಿ ವೆಚ್ಚ ಕಡಿಮೆ ಮಾಡುವ ಬಜೆಟ್ ಕ್ರಮಗಳಲ್ಲಿ ಹೌದು ಸ್ನೇಹಿತರೆ, ಇಲ್ಲಿ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಸಿಗ್ತಾ ಇದೆ ಮತ್ತು ಹನಿ ನೀರಾವರಿಗೂ ಕೂಡ ಈ ಒಂದು ಯೋಜನೆಯ ಅವಕಾಶವಿದೆ. ಕೃಷಿಗೆ ಬೇಕಾಗಿರುವ ಯಂತ್ರೋಪಕರಣಗಳಿಗೆ ಸಬ್ಸಿಡಿಯಲ್ಲಿ ಬಹಳಷ್ಟು ಸಬ್ಸಿಡಿ ಆಗಿ ನಿಮಗೆ ಸಿಗುವಂತದ್ದು ಮತ್ತು ನಕಲಿ ಬೀಜವನ್ನು ತೆಗೆದುಹಾಕಿ ನಿಮಗೆ ಅವಶ್ಯಕ ಇರುವ ಬೀಜಗಳನ್ನು ಮಾತ್ರ ಮಾರಾಟ ಮಾಡುವುದಕ್ಕೆ ಕಾನೂನು ಬದ್ಧವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಇದರಿಂದ ಬೆಳೆ ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ಹೆಚ್ಚು ಲಾಭ ಸಿಗುತ್ತದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಈ ಒಂದು ಯೋಜನೆ ಬಹಳಷ್ಟು ಉಪಯುಕ್ತವಾಗಿದೆ. ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ. ಇದು ಸರ್ಕಾರದಿಂದಲೇ ನಿಮಗೆ ನೀಡಿರುವ ಯೋಜನೆಯಾಗಿದೆ. ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಒಂದು 4 ಯೋಜನೆಗಳು ಪ್ರತಿಯೊಬ್ಬ ರೈತರಿಗೂ ಕೂಡ ನೀಡಲಾಗ್ತಾ ಇದೆ. ಇಲ್ಲಿ ಕೇಂದ್ರ ಬಜೆಟ್ ನಲ್ಲಿ ರೈತರಿಗೆ ಒಂದಿಷ್ಟು ಸಹಾಯವಾಗುವಂತೆ ಒಂದು ವರ್ಷದ ಬಜೆಟ್ ನಲ್ಲಿ ರೈತರಿಗೆ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅವರಿಗೆ ಸಾಲ ಮನ್ನಾ ಯೋಜನೆ ಹಣ ಮತ್ತು ಕೃಷಿಗೆ ಬೇಕಾಗಿರುವ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಯೋಜನೆ ಹಣ ಮತ್ತು ಪಿಎಂ ಕಿಸಾನ್ ಯೋಜನೆಗೆ ಬೇಕಾಗಿರುವ ಹಣವನ್ನು ಇಲ್ಲಿ ಬಜೆಟ್ ಮಂಡನೆ ಮಾಡುವಾಗ ಕೃಷಿಗೆ ಅತ್ಯಂತ ಅಧಿಕವಾಗಿ ಹಣವನ್ನು ತೆಗೆದು ನೀಡಲಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಫೆಬ್ರವರಿ 1ನೇ ತಾರೀಕಿನಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮ್ ಅವರು. ಆ ಒಂದು ಯಾವ ರೀತಿ ಹಣವನ್ನು ರೈತರಿಗೆ ನೀಡಲಾಗ್ತಾ ಇದೆ ಮತ್ತು ರೈತರಿಗೆ ಯಾವ ಒಂದು ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಮತ್ತು ಎಷ್ಟು ಹಣವನ್ನು ರೈತರಿಗಂತಲೇ ಮೀಸಲಾಗಿ ಇಟ್ಟಿದ್ದಾರೆ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಏಕೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಅವಕಾಶ ಸಿಗಬೇಕಾಗಿದೆ. ಯಾವುದೇ ಒಂದು ಹೊಸ ಯೋಜನೆಗಳನ್ನು ಜಾರಿಗೆ ತಂದ್ರೆ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಮತ್ತು ಯಾವ ಒಂದು ಯೋಜನೆಗಳಲ್ಲಿ ಹಣವನ್ನು ಹೆಚ್ಚಿಸಿದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಯಾಕಂದ್ರೆ ಈ ಒಂದು ಯೋಜನೆಗಳನ್ನು ನಾಳೆಗೆ ತರಲಾಗ್ತಾ ಇದೆ. ಕೇಂದ್ರ ಬಜೆಟ್ ಮಂಡನೆ ನಾಳೆ ನಡೀತಾ ಇದೆ. ಅದಕ್ಕೋಸ್ಕರ ನಾನು ತಿಳಿಸ್ತಾ ಇರುವಂತದ್ದು ಕೇಂದ್ರ ಬಜೆಟ್ ಮಂಡನೆ ನಾಳೆ ಮಧ್ಯಾಹ್ನದ ನಂತರ ಈ ಒಂದು ಯೋಜನೆಯು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುವ ಯೋಜನೆಗಳಾಗಿದ್ದಾವೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಅವಕಾಶ ಕಲ್ಪಿಸಲಿ. ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆಗಳನ್ನು ಪಡೆದುಕೊಂಡು ಅವರು ಕೂಡ ದೇಶಕ್ಕೆ ಅನ್ನ ಹಾಕುವ ದೊಡ್ಡ ರೈತ ಆಗಲಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ರೈತ, ಜೈ ಭಾರತ.